ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸಂಜು ಸ್ಯಾಮ್ಸನ್ ಶತಕ, ಓವರ್ಟನ್ ಮಿಂಚಿನ ದಾಳಿ. ಇನ್ನು ಡೆಲ್ಲಿ ಮಣಿಸಿ 19ನೇ ಸೀಸನ್ ನಲ್ಲಿ ಮೊದಲನೇ ಜಯ ಸಾಧಿಸಿದ ಸಿಎಸ್ಕೆ. ಇನ್ನು ಪಂದ್ಯ ಮುಗಿದ ಬಳಿಕ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದುಕೊಳ್ಳುವ ವೇಳೆ ಸಂಜು ಸ್ಯಾಮ್ಸನ್ ಅವರು ಕೊಟ್ಟರು ದೊಡ್ಡ ಹೇಳಿಕೆ. ಇನ್ನು ಧೋನಿ ಅವರ ಬಗ್ಗೆ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಸಾಕಾಗುವುದು ಪಕ್ಕ. ಅಷ್ಟಕ್ಕೂ MS ಧೋನಿ ಅವರ ಬಗ್ಗೆ ಸಂಜು ಸ್ಯಾಮ್ಸನ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಮತ್ತು ಪಂದ್ಯ ಮುಗಿದ ಬಳಿಕ ಏನೆಲ್ಲ ಸಂಜು ಸ್ಯಾಮ್ಸನ್ ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಹ್ಯಾಟ್ರಿಕ್ ಸೋಲಿನಿಂದ ಕಂಗೆಟ್ಟಿದ್ದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಶನಿವಾರ MA ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆದಂತ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದಲ್ಲಿ 23 ರನ್ಗಳ ಜಯ ಆದರೆ ಸಾಧಿಸಿದೆ. ಇನ್ನು ಅಂಕಪಟ್ಟಿಯಲ್ಲಿ ಖಾತೆ ಆದರೆ ತೆರೆದಿದೆ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಇನ್ನು ತವರಿನ ಮೈದಾನದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ CSK ತಂಡಕ್ಕೆ ಸಂಜು ಸ್ಯಾಮ್ಸನ್ ಸಿಡಿಸಿದ ಶತಕದ ನೆರವಿನಿಂದ 20 ಓವರ್ಗಳಲ್ಲಿ 2 ವಿಕೆಟ್ ಕಳೆದುಕೊಂಡು 212 ರನ್ ಆದರೆ ಗಳಿಸಿತು. 213 ರನ್ಗಳ ಕಠಿಣ ಗುರಿ ಬೆನ್ನತ್ತಿದ ಡೆಲ್ಲಿ ತಂಡದ ಪರವಾಗಿ ಶಬ್ಸ್ ಹಾಗೂ ಪುತ್ತಮ್ ನಿಶಾಂಕ ಹೋರಾಟದ ಇನ್ನಿಂಗ್ಸ್ ಹೊರತಾಗಿಯೂ ಈ 20 ಓವರ್ಗಳಲ್ಲಿ ಯಾವ ಆಟಗಾರನು ಕೂಡ ಹೇಳಿಕೊಳ್ಳುವಂತ ಬ್ಯಾಟಿಂಗ್ ಮಾಡಲಿಲ್ಲ ಅಂತಾನೆ ಹೇಳ್ಬಹುದು. ಇನ್ನು ತನ್ನೆಲ್ಲ ವಿಕೆಟ್ ಕಳೆದುಕೊಂಡು 189 ರನ್ಗಳಷ್ಟೇ ಗಳಿಸಿತ್ತು ಮತ್ತು 23 ರನ್ಗಳಿಂದ ಸೋಲೊಪ್ಪಿಕೊಂಡಿತು. ಇನ್ನು ಇದು 2026ರಲ್ಲಿ ಚೆನ್ನೈಗೆ ಮೊದಲನೇ ಗೆಲುವಾದರೆ ಡೆಲ್ಲಿ ತಂಡಕ್ಕೆ ಸತತ 2ನೇ ಸೋಲಾಗಿದೆ. ಒಟ್ನಲ್ಲಿ ಇವತ್ತಿನ ಪಂದ್ಯದಲ್ಲಿ CSK ತಂಡ ಅದ್ದೂರಿಯಾಗಿ ಆದರೆ ಫೀಲ್ಡಿಂಗ್, ಬ್ಯಾಟಿಂಗ್ ಮತ್ತು ಬೌಲಿಂಗ್ ನಲ್ಲಿ ಕಮಾಲ್ ಆದ್ರೆ ಮಾಡಿದೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ನಾವು ಚೆನ್ನೈನ ಫೀಲ್ಡಿಂಗ್ ಬಗ್ಗೆ ಮಾತಾಡಲೇಬೇಕು. ಕ್ಯಾಚಸ್ ಆಗಿರ್ಬೋದು ಮತ್ತು ರನ್ ತಡೆಯೋದಾಗಿರ್ಬೋದು, ಒಳ್ಳೆ ಫೀಲ್ಡಿಂಗ್ ಆದ್ರೆ ತೋರಿಸಿಕೊಟ್ಟರು ಚೆನ್ನೈನ ಆಟಗಾರರು. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ನೂರ್ ಅಹಮದ್ ಅವರು ಒಂದು 6 ಬೌಂಡರಿಯನ್ನ ಆದ್ರೆ ಸ್ಟಾಪ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅಲ್ಲೇ ಮ್ಯಾಚ್ ಟರ್ನ್ ಆಗುತ್ತೆ ಮತ್ತು CSK ಫೀಲ್ಡರ್ಸ್ ಎಲ್ಲರೂ ಕೂಡ ಅಲ್ಲಿಂದನೇ ತುಂಬಾನೇ ಆದ್ರೆ ಅಗ್ರೆಷನ್ ಆದ್ರೆ ತೋರಿಸ್ತಾರೆ. ಇನ್ನು ಚೆನ್ನೈ ತಂಡ ಬಂದ್ಬಿಟ್ಟು 23 ರನ್ಗಳಿಂದ ಗೆದ್ದಿದೆ ಅಂತಂದ್ರೆ ಅವರ ಫೀಲ್ಡಿಂಗ್ ನಿಂದ ಅಂದ್ರೂ ತಪ್ಪಿಲ್ಲ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ CSK ತಂಡ ಇವತ್ತಿನ ಪಂದ್ಯದಲ್ಲಿ ಅದ್ಭುತವಾಗಿ ಪರ್ಫಾರ್ಮ್ ಆದ್ರೆ ಮಾಡಿದೆ. CSK ತಂಡ 212 ರನ್ ಕೂಡ ಕಲೆ ಹಾಕಲು ಸಾಧ್ಯವಾಗ್ತಾ ಇರಲಿಲ್ಲ. ಯಾಕಂತಂದ್ರೆ 2 ಕ್ಯಾಚ್ ಕೂಡ ಬಿಡ್ತಾರೆ ಅಂತಾನೆ ಹೇಳಬಹುದು ಡೆಲ್ಲಿ ಕ್ಯಾಪಿಟಲ್ಸ್ ಪರ. ಹೌದು ಸ್ನೇಹಿತರೆ, ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ನಮ್ಮ ಕನ್ನಡಿಗ KL ರಾಹುಲ್ ಒಂದು ಬಿಟ್ರೆ ಇನ್ನೊಂದು ಶ್ರೀಲಂಕಾದ ದಿಗ್ಗಜ ಓಪನರ್ ಆಗಿರುವಂತ ನಿಶಾಂಕ್ ಅವರು ಕೂಡ ಒಂದು ಕ್ಯಾಚ್ ಆದ್ರೆ ಬಿಡ್ತಾರೆ. ಅಲ್ಲಿಂದನೇ CSK ತಂಡಕ್ಕೆ ಇನ್ನಷ್ಟು ಬಲ ಬಂದಂತಾಯ್ತು ಅಂತಾನೆ ಹೇಳ್ಬಹುದು ಬ್ಯಾಟಿಂಗ್ ನಲ್ಲಿ. ಆ ಕಾರಣದಿಂದಾಗಿ ಸಂಜು ಸ್ಯಾಮ್ಸನ್ ಕೂಡ ಸೆಂಚುರಿ ಆದ್ರೆ ಹೊಡಿತಾರೆ. ಇವತ್ತಿನ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಅವರು 55 ರನ್ಗಳಿಗೆ ಔಟ್ ಆಗಿದ್ದರು. ಆದ್ರೆ ಬಿಟ್ಟಂತ ನಿಶಾಂಕ ಬಿಟ್ಟಂತ ಕ್ಯಾಚ್ ನಿಂದಾಗಿ ಇವತ್ತಿನ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಅವರು ಶತಕ ಕೂಡ ಬಾರಿಸುತ್ತಾರೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಇವತ್ತಿನ ಪಂದ್ಯದಲ್ಲಿ 23 ರನ್ಗಳಿಂದ ಚೆನ್ನೈ ತಂಡ ಆದ್ರೆ ಗೆದ್ದಿದೆ. ಇನ್ನು ಈ ಗೆಲುವಿಗೆ ಪ್ರಮುಖ ಕಾರಣ ಅದು ಸಂಜು ಸ್ಯಾಮ್ಸನ್. ಇನ್ನು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕೂಡ ಅವರಿಗಾದರೆ ಸಿಗುತ್ತೆ ಮತ್ತು ಪಂದ್ಯ ಶ್ರೇಷ್ಠ ಪಡೆದುಕೊಳ್ಳುವಾಗ ಏನೆಲ್ಲ ಮಾತನಾಡಿದರೆ ಸಂಜು ಅವರು ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ನಾನು ಇವತ್ತಿನ ಪಂದ್ಯದಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಆದ್ರೆ ಮಾಡಿದ್ದೇನೆ ಮತ್ತು ಆದ್ರೂ ಕೂಡ ನಾನು ಅವಾಗೆ ಔಟ್ ಆಗಿದ್ದೆ. ಆದ್ರೂ ಕೂಡ ಡೆಲ್ಲಿ ಪರ ಅಂತ ಫೀಲ್ಡಿಂಗ್ ಏನು ಮಾಡಲಿಲ್ಲ ಮತ್ತು ಅದೇ ನನಗೆ ಪ್ಲಸ್ ಪಾಯಿಂಟ್ ಆದ್ರೆ ಆಯಿತು. ಇವತ್ತು ಸೆಂಚುರಿ ಹೊಡೆದು ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ಮತ್ತು ಎಲ್ಲೋ ಜೆರ್ಸಿಯಲ್ಲಿ ಇದು ನನ್ನ ಮೊದಲನೇ ಸೆಂಚುರಿ. ಇನ್ನೊಂದು ಏನಂತಂದ್ರೆ ನಾನು ಧೋನಿ ಅವರ ಅಂಗಳದಲ್ಲಿ ಆದರೆ ಆಡುತ್ತೇನೆ. ಇವತ್ತಿನಿಂದ ಇದು ಕೂಡ ನನ್ನ ಅಂಗಳದಂತೆ ನಾನು ಆಡುತ್ತೇನೆ. ಇನ್ನು ಚೆನ್ನೈ ಅಂತ ಬಂದ್ರೆ ನಾನು ಚೆನ್ನೈಗಾಗಿ ಆಡಲು ಇಷ್ಟಪಡುತ್ತಿದ್ದೇನೆ ಅಂತಂದು ಸಂಜು ಸ್ಯಾಮ್ಸನ್ ಅವರು ಹೆಮ್ಮೆಯಿಂದ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.